ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅದು ಜನ್ಮಸಂಖ್ಯೆ 6ಕ್ಕೆ 2026 ಹೇಗಿರಲಿದೆ ಅನ್ನೋ ಸಂಖ್ಯಾಶಾಸ್ತ್ರದ ಮುನ್ನೋಟ. ಈ ವಿಶ್ಲೇಷಣೆ ಯಾರಿಗೆ ಅನ್ವಯಿಸುತ್ತೆ ಅಂದ್ರೆ, ಯಾರ ಜನ್ಮದಿನಾಂಕ ಯಾವುದೇ ತಿಂಗಳ 6, 15 ಅಥವಾ 24 ಆಗಿರುತ್ತೋ ಅವರಿಗೆ. ಹಾಗಿದ್ರೆ ಒಂದು ವಿಷಯ ನೆನಪಿನಲ್ಲಿಡಿ, ಬರ್ತಾ ಇರೋ 2026 ಇವರ ಪಾಲಿಗೆ ತುಂಬಾನೇ ಮಹತ್ವದ ಒಂದು ನಿರ್ಣಾಯಕ ವರ್ಷ ಆಗಲಿದೆ. ಸರಿ, ಹಾಗಾದ್ರೆ ಬನ್ನಿ, ಮೊದಲು ಜನ್ಮಸಂಖ್ಯೆ 6ರ ಮೂಲ ಸ್ವಭಾವ ಏನು, ಅದರ ಹಿಂದಿನ ಶಕ್ತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ 2026ರ ಭವಿಷ್ಯದ ಕಡೆಗೆ ಹೋಗೋಣ. ನೋಡಿ, 6, 15 ಅಥವಾ 24ನೇ ತಾರೀಕು ಹುಟ್ಟಿದವ್ರನ್ನೆಲ್ಲ ಜನ್ಮಸಂಖ್ಯೆ 6 ಅಂತ ಪರಿಗಣಿಸ್ತೀವಿ. ಇವ್ರನ್ನ ಆಳುವ ಗ್ರಹ ಯಾವ್ದು ಗೊತ್ತಾ? ಅದು ಶುಕ್ರ ಗ್ರಹ. ಶುಕ್ರ ಅಂದ್ರೇನೆ ಸೌಂದರ್ಯ, ಆಕರ್ಷಣೆ, ಪ್ರೀತಿ, ಸಾಮರಸ್ಯ, ಹಾಗೆ ಜವಾಬ್ದಾರಿ. ಇದೇ ಕಾರಣಕ್ಕೆ ಈ 3 ದಿನಾಂಕಗಳಲ್ಲಿ ಹುಟ್ಟಿದವರಲ್ಲಿ ಒಂದು ಕಾಮನ್ ಎನರ್ಜಿ ಇರುತ್ತೆ. ಅದೇ ಆಕರ್ಷಣೆ ಮತ್ತು ಕಾಳಜಿಯ ಗುಣ. ಆದ್ರೆ ಇಲ್ಲೊಂದು ಸ್ವಾರಸ್ಯಕರವಾದ ವಿಷಯ ಇದೆ. ಜನ್ಮಸಂಖ್ಯೆ ಒಂದೇ ಅಂದ್ರೆ 6 ಆಗಿದ್ರೂ ಹುಟ್ಟಿದ ದಿನಾಂಕದ ಮೇಲೆ ಅವರ ಸ್ವಭಾವದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ತವೆ. ಹಾಗಾದ್ರೆ 6, 15 ಮತ್ತು 24ನೇ ತಾರೀಕಿನವರಲ್ಲಿ ಈ ಶಕ್ತಿ ಹೇಗೆ ಬೇರೆ ಬೇರೆ ರೀತಿ ವ್ಯಕ್ತವಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನೇರವಾಗಿ 6ನೇ ತಾರೀಕಿನೆಂದೇ ಹುಟ್ಟಿದವರ ಬಗ್ಗೆ ಮಾತಾಡೋಣ. ಇವರದು ತುಂಬಾನೇ ಅಟ್ರಾಕ್ಟಿವ್ ಪರ್ಸನಾಲಿಟಿ. ಎಲ್ಲರನ್ನೂ ಬೇಗ ಸೆಳೆದ್ಬಿಡ್ತಾರೆ. ಕಾಳಜಿ, ಜವಾಬ್ದಾರಿ, ಸಹಾಯ ಮಾಡುವ ಗುಣ ಇವೆಲ್ಲ ಸಹಜವಾಗಿಯೇ ಬಂದಿರುತ್ತೆ. ಆದ್ರೆ ಒಂದು ಸವಾಲ್ ಕೂಡ ಇದೆ. ಇವರು ಭಾವನಾತ್ಮಕವಾಗಿ ತುಂಬಾನೇ ಸೆನ್ಸಿಟಿವ್. ಅಂದ್ರೆ ಸಣ್ಣ ಪುಟ್ಟ ವಿಷಯಗಳಿಗೂ ಬೇಗ ಬೇಜಾರ್ ಮಾಡ್ಕೋತಾರೆ. ಹಾಗಾಗಿ ನಿರ್ಧಾರಗಳನ್ನು ತಗೋಬೇಕಾದ್ರೆ ಭಾವನೆಗಳೇ ಹೆಚ್ಚಾಗಿ ಪ್ರಭಾವ ಬೀರ್ತವೆ. ಈಗ 15ನೇ ತಾರೀಕಿನಂದು ಹುಟ್ಟಿದವನ್ನ ನೋಡೋಣ. 1 ಮತ್ತು 5ರ ಸಂಯೋಜನೆ ಇರೋದ್ರಿಂದ ಇವರು ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಮತ್ತೆ ಇಂಟೆಲಿಜೆಂಟ್ ಆಗಿರ್ತಾರೆ. ಇವರ ಮಾತುಕತೆ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿರುತ್ತೆ. ಜಗಳ ಆಡೋರನ್ನ ಒಂದು ಮಾಡೋ ಒಳ್ಳೆ ಮಧ್ಯವರ್ತಿಗಳಿವರು. ಆದ್ರೆ ಇವರಲ್ಲಿರೋ ದೊಡ್ಡ ಚಾಲೆಂಜ್ ಅಂದ್ರೆ ಅತಿಯಾಗಿ ಕೊಡೋ ಸ್ವಭಾವ. ತಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಬೇರೆಯವರ ಅಗತ್ಯಗಳಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ. ಇದರಿಂದ ಕೆಲವೊಮ್ಮೆ ಸ್ವಯಂ ತ್ಯಾಗ ಮಾಡಬೇಕಾಗಿ ಬರುತ್ತೆ. ಇನ್ನು 24ನೇ ತಾರೀಕು ಜನಿಸಿದವರು 2 ಮತ್ತು 4ರ ಸಂಯೋಜನೆ. ಇದರಿಂದ ಇವರು ಅದ್ಭುತ ಪ್ಲಾನರ್ಗಳು. ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿ ಸಂಘಟಿತವಾಗಿ ಇರ್ತಾರೆ. ಕುಟುಂಬ ಅಂದ್ರೆ ಪಂಚಪ್ರಾಣ. ಆದ್ರೆ ಸಮಸ್ಯೆ ಶುರುವಾಗೋದೇ ಇಲ್ಲಿ. ಇವರು ಅತಿಯಾದ ಬಾಂಧವ್ಯ ಬೆಳೆಸ್ಕೊಂಡ್ಬಿಡ್ತಾರೆ. ಇದರಿಂದ ಸಂಬಂಧಗಳೇ ಕೆಲವೊಮ್ಮೆ ಒತ್ತಡಕ್ಕೆ ಕಾರಣ ಆಗುತ್ತೆ. ಯಾವುದನ್ನು ಸುಲಭವಾಗಿ ಬಿಟ್ಕೊಡಕ್ಕೆ ಇವರಿಂದ ಆಗಲ್ಲ. ಸರಿ, ಈಗ ಜನ್ಮಸಂಖ್ಯೆ 6ರಲ್ಲಿ ಬರೋ 3 ಥರದ ವ್ಯಕ್ತಿತ್ವಗಳ ಬಗ್ಗೆ ಒಂದು ಐಡಿಯಾ ಬಂತು ಅಲ್ವಾ? ಹಾಗಾದ್ರೆ ಇವರೆಲ್ಲರಿಗೂ 2026ನೇ ಇಸ್ವಿ ಯಾಕೆ ಅಷ್ಟು ಸ್ಪೆಷಲ್? ಆ ವರ್ಷ ಇವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರಲಿದೆ? ಬನ್ನಿ ಈಗ ಅದ್ರ ಬಗ್ಗೆ ನೋಡೋಣ. ಒಂದಂತೂ ನಿಜ, ಜನ್ಮಸಂಖ್ಯೆ 6ಕ್ಕೆ ಸೇರಿದವರಿಗೆ 2026 ಕೇವಲ ಒಂದು ಕ್ಯಾಲೆಂಡರ್ ವರ್ಷ ಅಲ್ಲ, ಇದು ಅವರ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಯಾಕೆ ಹೀಗೆ? ಕಾರಣ ತುಂಬಾನೇ ಸಿಂಪಲ್, ಆದ್ರೆ ಪವರ್ಫುಲ್. 2026ರ ಸಂಖ್ಯೆಗಳನ್ನ ನೋಡಿ. 2, 0, 2, 6 ಇವೆಲ್ಲವನ್ನು ಕೂಡಿದ್ರೆ ಏನ್ ಬರುತ್ತೆ? 1. ಸಂಖ್ಯಾಶಾಸ್ತ್ರದಲ್ಲಿ 1 ಅನ್ನೋದು ಸೂರ್ಯನ ಸಂಖ್ಯೆ. ಸೂರ್ಯ ಅಂದ್ರೆ ಹೊಸ ಆರಂಭ, ಹೊಸ ಶಕ್ತಿ, ಹೊಸ ಚೈತನ್ಯ. ಸೊ ಇದೇ ಕಾರಣಕ್ಕೆ 2026 ಇವರಿಗೆ ಒಂದು ಹೊಸ ಶುರುವಾತಿನ ವರ್ಷ. ಹಾಗಾದ್ರೆ ಈ ವರ್ಷದ ಒಟ್ಟಾನೆ ಚಿತ್ರಣ ಹೇಗಿದೆ ನೋಡಿ. ಒಂದು ಕಡೆ ಹೊಸ ಉದ್ಯಮಗಳು, ಮನೆ ಬದಲಾವಣೆ, ವಿದೇಶಕ್ಕೆ ಹೋಗೋ ಅವಕಾಶ, ಐಷಾರಾಮಿ ಜೀವನ, ಹೀಗೆ ಅದ್ಭುತ ಅವಕಾಶಗಳು ಬಾಗ್ಲು ತಟ್ಲಿವೆ. ಆದ್ರೆ ಇನ್ನೊಂದ್ ಕಡೆ ಎಚ್ಚರಿಕೆನೂ ಇದೆ. ಸ್ವಲ್ಪ ಸೋಮಾರಿತನ, ಜಡತ್ವ ಹೆಚ್ಚಾಗಬಹುದು. ಹಾಗಾಗಿ ಈ ವರ್ಷ ಅತಿ ಮುಖ್ಯವಾಗಿ ಗಮನ ಕೊಡಬೇಕಾಗಿರೋದು ದೈಹಿಕ ಆರೋಗ್ಯ ಮತ್ತು ಫಿಟ್ನೆಸ್ ಕಡೆಗೆ. ಇದು ತುಂಬಾನೇ ನಿರ್ಣಾಯಕ. ಸರಿ, ಈ ಅವಕಾಶಗಳನ್ನ ಬಳಸ್ಕೊಂಡು ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಕೊಂಡು ಮುಂದೆ ಹೋಗೋದು ಹೇಗೆ? ಜೀವನದ ಬೇರೆ ಬೇರೆ ಮುಖ್ಯ ಭಾಗಗಳಲ್ಲಿ ಅಂದ್ರೆ ಕೆರಿಯರ್, ಬಿಸ್ನೆಸ್, ಸಂಬಂಧಗಳಲ್ಲಿ ಏನೆಲ್ಲ ಮಾಡಬೇಕು? ಅದಕ್ಕೊಂದು ಪ್ರಾಕ್ಟಿಕಲ್ ಗೈಡ್ ಇಲ್ಲಿದೆ. ಮೊದಲು ವೃತ್ತಿ ಜೀವನದ ಬಗ್ಗೆ ಮಾತಾಡೋಣ. ಈ ವರ್ಷ HR, ಮೀಡಿಯಾ, ಫ್ಯಾಷನ್, ಹಾಸ್ಪಿಟಾಲಿಟಿ, IT, ಈವೆಂಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರಗಳಲ್ಲಿರೋರಿಗೆ ಒಳ್ಳೆ ಬೆಳವಣಿಗೆ ಕಾಣಿಸುತ್ತೆ. ಆದ್ರೆ ಯಶಸ್ಸಿನ ಸೀಕ್ರೆಟ್ ಒಂದೇ, ಅದು ಟೈಮ್ ಮ್ಯಾನೇಜ್ಮೆಂಟ್. ಯಾವುದೇ ಕಾರಣಕ್ಕೂ ಲೇಟ್ ಆಗೋದು, ಡೆಡ್ಲೈನ್ ಮಿಸ್ ಮಾಡೋದು ಮಾಡಬೇಡಿ. ಯಾಕಂದ್ರೆ ಅದು ನೇರವಾಗಿ ಪ್ರಮೋಷನ್ ಮತ್ತು ಸಂಬಳ ಏರಿಕೆ ಮೇಲೆ ಪರಿಣಾಮ ಬೀರ್ಬೋದು. ಸೊ ಬಿ ಪಂಕ್ಚುವಲ್.
ಇನ್ನು ಬಿಸ್ನೆಸ್ ಮಾಡೋರ ವಿಷಯಕ್ಕೆ ಬಂದ್ರೆ ಸಲೂನ್ಗಳು, ಬುಟಿಕ್ಗಳು, ಇಂಟೀರಿಯರ್ ಡಿಸೈನ್, ಕೆಫೆಗಳು, ಪಾರ್ಟಿ ಪ್ಲಾನಿಂಗ್ ಈ ಥರದ ಬಿಸ್ನೆಸ್ಗಳಿಗೆ ಇದು ಒಳ್ಳೆ ಸಮಯ. ಆದ್ರೆ ಒಂದು ಗೋಲ್ಡನ್ ರೂಲ್ ಇದೆ. ಬಿಸ್ನೆಸ್ ನಿರ್ಧಾರ ತಗೋಬೇಕಾದ್ರೆ ಭಾವನೆಗಳನ್ನ ಪಕ್ಕಕ್ಕಿಡಬೇಕು. ಪ್ರೀತಿ, ಪ್ರೇಮ ಅಥವಾ ಬೇರೆ ವೈಯಕ್ತಿಕ ಸಂಬಂಧಗಳು ಬಿಸ್ನೆಸ್ ಜಡ್ಜ್ಮೆಂಟ್ ಮೇಲೆ ಪ್ರಭಾವ ಬೀರದ ಹಾಗೆ ನೋಡ್ಕೋಬೇಕು. ಲಾಜಿಕ್ ಇರ್ಲಿ, ಎಮೋಷನ್ ಅಲ್ಲ. ಸಂಬಂಧಗಳ ವಿಚಾರದಲ್ಲಿ ಈ ವರ್ಷ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಯಶಸ್ಸಿಗಿರೋ ಒಂದೇ ದಾರಿ ಅಂದ್ರೆ ಪ್ರಾಮಾಣಿಕತೆ ಮತ್ತು ನ್ಯಾಯ. ಎಲ್ಲರ ಜೊತೆಗೂ ಸ್ಪಷ್ಟವಾಗಿ, ಗೌರವಯುತವಾಗಿ ಗಡಿಗಳನ್ನ ಹಾಕ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಯಾವುದೇ ರೀತಿಯ ಸೀಕ್ರೆಟ್ ಸಂಬಂಧಗಳು ಈ ವರ್ಷ ಹೊರಗೆ ಬರೋ ಸಾಧ್ಯತೆ ತುಂಬಾನೇ ಇದೆ. ಅದರಿಂದ ಗೌರವ, ಖ್ಯಾತಿಗೆ ದೊಡ್ಡ ಪೆಟ್ಟು ಬೀಳಬಹುದು. ಸೊ ಎಚ್ಚರ. ಓಕೆ, ಈಗ ಕೆರಿಯರ್, ಬಿಸ್ನೆಸ್, ರಿಲೇಶನ್ಶಿಪ್ಸ್ ಅಂತ ಬೇರೆ ಬೇರೆ ನೋಡಿದ್ವಿ. ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಯಶಸ್ಸಿನ ಕಡೆಗೆ ಒಂದು ಸ್ಪಷ್ಟವಾದ ದಾರಿಯಲ್ಲಿ ಹೋಗೋದು ಹೇಗೆ? ಅದಕ್ಕಾಗಿ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆದ ಪಂಚಸೂತ್ರದ ಪ್ಲಾನ್ ಇದೆ. ಅದನ್ನ HRMSC ಫ್ರೇಮ್ವರ್ಕ್ ಅಂತ ಕರಿಬೋದು. ಏನಿದು HRMS? ಎಚ್ ಅಂದ್ರೆ ಹೆಲ್ತ್. ಈ ವರ್ಷಕ್ಕೆ ಒಂದೇ ಒಂದು ಆರೋಗ್ಯದ ಗುರಿ ಇಟ್ಕೊಳ್ಳಿ. ಸಿಂಪಲ್ ಆಗಿ ಪ್ರತಿದಿನ ವಾಕಿಂಗ್ ಶುರು ಮಾಡೋದು ಕೂಡ ಆಗ್ಬೋದು. ಆರ್ ಅಂದ್ರೆ ರಿಲೇಶನ್ಶಿಪ್ಸ್. ಜನರ ನೆಗೆಟಿವ್ ಗುಣಗಳ ಬದಲು ಅವರಲ್ಲಿರೋ ಪಾಸಿಟಿವ್ ಗುಣಗಳ ಮೇಲೆ ಗಮನಹರಿಸಿ. ಎಂ ಅಂದ್ರೆ ಮನಿ. ಬರೀ ದುಡಿಯೋದಷ್ಟೇ ಅಲ್ಲ, ಅದನ್ನ ಸರಿಯಾಗಿ ಉಳಿಸಿ ಹೂಡಿಕೆ ಮಾಡೋ ಕಡೆಗೆ ಗಮನ ಕೊಡಿ. ಎಸ್ ಅಂದ್ರೆ ಸ್ಪಿರಿಚುಯಾಲಿಟಿ. ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡಿ. ಇದರಿಂದ ಗಮನ, ಶಕ್ತಿ ಎರಡೂ ಹೆಚ್ಚಾಗತ್ತೆ. ಕೊನೆಯದಾಗಿ ಸಿ ಅಂದ್ರೆ ಕೆರಿಯರ್. ಈ ವರ್ಷ ಏನು ಸಾಧಿಸಬೇಕು ಅಂತ ಸ್ಪಷ್ಟವಾದ ಗುರಿಗಳನ್ನು ಬರೆದಿಟ್ಕೊಳ್ಳಿ. ನೋಡಿ, ಈ 5 ಸೂತ್ರಗಳು ಜೀವನದ ಎಲ್ಲ ಆಯಾಮಗಳಲ್ಲೂ ಒಂದು ಬ್ಯಾಲೆನ್ಸ್ ತರಲು ಸಹಾಯ ಮಾಡುತ್ತೆ. ಒಂದು ಮಾತು ನೆನ್ಪಿರ್ಲಿ, ಕೇವಲ ಗುರಿಗಳನ್ನು ಇಟ್ಕೊಂಡ್ರೆ ಸಾಲ್ದು. ಆ ಗುರಿಗಳ ಜೊತೆಗೆ ಒಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್ ಕೂಡ ಇರಬೇಕು. ಇವೆರಡೂ ಸೇರಿದ್ದಾಗಲೇ ಯಶಸ್ಸು ಸಿಗೋದು. ಹಾಗಾಗಿ 2026ರಲ್ಲಿ ಯಶಸ್ಸು ಅನ್ನೋದು ಸುಮ್ನೆ ಕೂತ್ ಕಾಯೋದ್ರಿಂದ ಬರೋದಿಲ್ಲ, ಬದಲಿಗೆ ಆಕ್ಟಿವ್ ಆಗಿ ಪ್ಲಾನ್ ಮಾಡಿ ಕೆಲಸ ಮಾಡೋದ್ರಿಂದ ಬರುತ್ತೆ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಕೇಳಿದ ಮೇಲೆ 2026ಕ್ಕೆ ಇಡಬೇಕಾದ ಮೊದಲ ಹೆಜ್ಜೆ ಯಾವುದು, ಮೊದಲ ಗುರಿ ಯಾವುದು ಅಂತ ಈಗಲೇ ಯೋಚನೆ ಮಾಡೋ ಶುರು ಮಾಡ್ಬೋದು ಅಲ್ವಾ?